ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ನಿಧನದಿಂದ ಸ್ಯಾಂಡಲ್ವುಡ್ಗೆ ಆಘಾತ. ಚಿತ್ರರಂಗ, ರಾಜಕೀಯ ರಂಗದ ಗಣ್ಯರ ಕಂಬನಿ. ಇಂದು ಸಾರ್ವಜನಿಕ ಅಂತಿಮ ದರ್ಶನ, ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆ. ಇದೆಲ್ಲವನ್ನ ನೋಡೋಣ. ದ್ವಾರಕೀಶ್ ಇನ್ನಿಲ್ಲ ನ್ಯೂಸ್ ಟಾಪ್ 9ನಲ್ಲಿ. ಕನ್ನಡ ಚಿತ್ರರಂಗದಲ್ಲಿ ಕುಳ್ಳ ಎಂದೇ ಖ್ಯಾತಿ ಪಡೆದಿದ್ದ ಸ್ಯಾಂಡಲ್ವುಡ್ನ ಪ್ರಚಂಡ ಕುಳ್ಳ ದ್ವಾರಕೀಶ್ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಸೈ ಎನಿಸಿಕೊಂಡಿದ್ದ ದ್ವಾರಕೀಶ್ ನಿನ್ನೆ ಬೆಳಿಗ್ಗೆ ತಮ್ಮ ಸ್ವಗೃಹದಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ. ದ್ವಾರಕೀಶ್ ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ದ್ವಾರಕೀಶ್ ಅವರ ನಿಧನದಿಂದ ಕನ್ನಡ ಚಿತ್ರರಂಗದ ಹಿರಿಯ ಕೊಂಡೆ ಕಳಚೆ ಬಿದ್ದಂತಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಮನೆಯಲ್ಲಿ ನೆಲೆಸಿದ್ದ 81 ವರ್ಷದ ದ್ವಾರಕೀಶ್ ಮೊನ್ನೆ ರಾತ್ರಿ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ರು. ಬೇದಿ ಹೆಚ್ಚಾಗಿದ್ರಿಂದ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದೆ ಮಲಗಿದ್ದ ದ್ವಾರಕೀಶ್ ನಿನ್ನೆ ಬೆಳಿಗ್ಗೆ ಎದ್ದು ಕಾಫಿ ಕುಡಿದಿದ್ರು. ಇನ್ನು 2 ತಾಸು ಮಲಗುತ್ತೇನೆ ಅಂತ ಹೇಳಿ ಹಾಸಿಗೆ ಮೇಲೆ ಉರುಳಿದವರು ಮೇಲೆ ಎಳ್ಳೇ ಇಲ್ಲ. ನಿನ್ನೆ ಬೆಳಿಗ್ಗೆ 9:45ಕ್ಕೆ ಹೃದಯಾಘಾತದಿಂದ ಉಸಿರು ನಿಲ್ಲಿಸಿದ್ರು. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. He was very healthy and very always full of spirit. ನನಗೆ ತುಂಬ ಸುಸ್ತಾಗಿದೆ, ಎರಡು ಮಗು ನನ್ನ ಮಲಗಿಸು, ನನಗೆ 10 ಗಂಟೆಗೆ ಎಬ್ಸೋದು. ದಟ್ ಇಸ್ ಲಾಸ್ಟ್ ಡೈಲಾಗ್. ಬರೋಬ್ಬರಿ 6 ದಶಕಗಳ ಕಾಲ ಅಂದ್ರೆ 60 ವರ್ಷಗಳ ಕಾಲ ಕನ್ನಡ ಸಿನಿ ದುನಿಯಾದಲ್ಲಿ ದ್ವಾರಕೀಶ್ ತಮ್ಮ ಅಚ್ಚಳಿಯದ ಹೆಜ್ಜೆ ಗುರುತುಗಳನ್ನ ಮೂಡಿಸಿ ಬಣ್ಣದ ಬದುಕಿಗೆ ವಿದಾಯ ಹೇಳಿದ್ದಾರೆ. ದ್ವಾರಕೀಶ್ 2 ಮದುವೆ ಆಗಿದ್ರು. ಮೊದಲ ಪತ್ನಿ ತೀರಿ ಹೋಗಿದ್ದಾರೆ. ಸದ್ಯ ಓರ್ವ ಪತ್ನಿ 6 ಪುತ್ರರನ್ನ ದ್ವಾರಕೀಶ್ ಅಗಲಿದ್ದಾರೆ. ದ್ವಾರಕೀಶ್ ಅವರ ನಿಧನ ಸ್ಯಾಂಡಲ್ವುಡ್ಗೆ ಆಘಾತ ತಂದಿದೆ. ಇಡೀ ಚಿತ್ರರಂಗ ದ್ವಾರಕೀಶ್ ಅವರ ನಿಧನಕ್ಕೆ ಕಂಬನಿ ಮಿಡಿದಿದೆ. ನಿನ್ನೆ ನಟ ನಟಿಯರ ದಂಡೆ ದ್ವಾರಕೀಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆಯಿತು. ನಟ ದರ್ಶನ್, ಶ್ರೀನಾಥ್, ಶ್ರೀನಿವಾಸ್ ಮೂರ್ತಿ, ಸುಂದರಾಜ್, ರಮೇಶ್ ಭಟ್, ಗುರುಕಿರಣ್, ನಟಿ ಉಮಾಶ್ರೀ, ಭವ್ಯ, ಶರಣ್ ಸೇರಿದಂತೆ ಹಲವು ಹಿರಿಯ ನಟರು ಮನೆಗೆ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದು ಕಂಬನಿ ಮಿಡಿದ್ರು. ನಟರಾಗಿ ಅವರದೇ ರೀತಿಯ ವಿಭಿನ್ನ ರೀತಿಯಲ್ಲಿ ಅವರ ಹೆಜ್ಜೆಗಳನ್ನು ಛಾಪನ್ನು ಮೂಡಿಸಿದಂಥವ್ರು. ದ್ವಾರಕೀಶ್ ಅವರು ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಎಂತೆಂಥ ಪಿಕ್ಚರ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಅವರು ಆಗಿನ ಕಾಲದಲ್ಲಿ ವಿದೇಶಗಳಲ್ಲಿ ಚಿತ್ರಗಳನ್ನ ಶೂಟ್ ಮಾಡಿದ್ದಾರೆ. ಹಿರಿಯ ನಟ ದ್ವಾರಕೀಶ್ ಕಣ್ಣುಗಳನ್ನ ನಾರಾಯಣ ನೇತ್ರಾಲಯಕ್ಕೆ ದಾನ ಮಾಡಲಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಡಾಕ್ಟರ್ ಶೈಲಜಾ, ನಟ ದ್ವಾರಕೀಶ್ ಕಣ್ಣುಗಳನ್ನ ಪರೀಕ್ಷೆ ಮಾಡಲಾಗ್ತದೆ. ಅವಶ್ಯಕತೆ ಇರುವವರಿಗೆ ಇಂದೇ ಕಣ್ಣುಗಳನ್ನ ಹಾಕಲಾಗ್ತದೆ. ದ್ವಾರಕೀಶ್ ಅವರ ಕಣ್ಣುಗಳಿಂದ 10 ಜನರಿಗೆ ಅನುಕೂಲವಾಗುತ್ತೆ ಅಂತ ಹೇಳಿದ್ದಾರೆ. ಇದು ಸಮಾಜಕ್ಕೆ ಇವರು ಕೊಟ್ಟಿರುವಂತಹ ಒಂದು ಕೊಡುಗೆಯಾಗಿದೆ. ಯಾಕೆಂದ್ರೆ ನಾಳೆ ಇಬ್ಬರಿಗೆ ಕಣ್ಣು ಬರುತ್ತೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ದ್ವಾರಕೀಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರಲಿದ್ದು, ಮಧ್ಯಾಹ್ನ 1 ಗಂಟೆಗೆ ಚಾಮರಾಜಪೇಟೆ ಟಿಆರ್ ಮಿಲ್ನ ರುದ್ರಭೂಮಿಯಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ನಟ ದ್ವಾರಕೀಶ್ ನಿಧನಕ್ಕೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಸಿನಿಮಾ ರಂಗಕ್ಕೆ ನಟ ದ್ವಾರಕೀಶ್ ಕೊಡುಗೆ ಅಪಾರ. ದಶಕಗಳ ಕಾಲ ಅವಿಸ್ಮರಣೀಯ ಸಿನಿಮಾಗಳನ್ನ ನೀಡಿದ್ದಾರೆ. ದ್ವಾರಕೀಶ್ ನಿಧನದಿಂದ ನನಗೆ ಅತೀವ ದುಃಖವಾಗಿದೆ. ನಾವೆಂದಿಗೂ ಅವರ ಅಸಾಮಾನ್ಯ ಪಯಣ ಮರೆಯಲಾಗಲ್ಲ. ದ್ವಾರಕೀಶ್ ಕುಟುಂಬಕ್ಕೆ ನನ್ನ ಸಂತಾಪಗಳು. ಓಂ ಶಾಂತಿ ಅಂತ ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ದ್ವಾರಕೀಶ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ನಟ ದ್ವಾರಕೀಶ್ ಕನ್ನಡಿಗರ ಪ್ರೀತಿಯ ಪ್ರಚಂಡ ಕುಳ್ಳ. ಅವರು ನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ರಂತ ಮೇರು ನಟರೊಂದಿಗೆ ನಟಿಸಿದ್ರು. ತಮ್ಮ ಹಾಸ್ಯಭರಿತ ನಟನೆ ಮೂಲಕ ಛಾಪು ಮೂಡಿಸಿದ್ರು. ದ್ವಾರಕೀಶ್ ನಿಧನದಿಂದ ಕನ್ನಡ ಚಿತ್ರರಂಗ ಬಡವಾಗಿದೆ. ದೇವರು ದ್ವಾರಕೀಶ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಅಂತ ಟ್ವೀಟ್ ಮಾಡಿದ್ದಾರೆ. ದ್ವಾರಕೀಶ್ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಂಬನಿ ಮಿಡಿದಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ಶ್ರೀ ದ್ವಾರಕೀಶ್ ಅವರು ನಿಧನರಾದ ವಿಷಯ ತಿಳಿದು ಅತ್ಯಂತ ನೋವುಂಟಾಯಿತು.
ಅವರ ಸಾವಿನ ನೋವನ್ನ ಸಹಿಸುವ ಶಕ್ತಿ ಅವರ ಕುಟುಂಬಕ್ಕೆ, ಅಭಿಮಾನಿಗಳಿಗೆ ಸಿಗಲಿ ಹಾಗೂ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುವುದಾಗಿ ಟ್ವೀಟ್ ಮಾಡಿದ್ದಾರೆ.